ನಾಳೆ ಟಿಫನ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಸ್ನೇಹಿತರೆ? ನೋಡಿ ಎಷ್ಟು ಕ್ವಿಕ್ ಆಗಿ ಮಾಡಿರೋ ಅಂತ ಒಂದು ರೆಸಿಪಿ ಇದು. ಪಾಪ್ಕಾರ್ನ್ ರೈಸ್ ಇದು. ಇದಕ್ ಬೇಕಾಗಿರೋದು ಫಸ್ಟ್ ಪಾಪ್ಕಾರ್ನ್. ನಾನು ಎಲ್ಲ ಏನ್ ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡು ಮಾಡೋ ಅಷ್ಟು ಪೇಶನ್ಸ್ ಇರ್ಲಿಲ್ಲ. ಹಾಗಾಗಿ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಲ್ವಾ, ತಕ್ಷಣ ಅವಾಗವಾಗ್ಲೇ ಎಲ್ಲ ಒಗ್ಗರಣೆ ಹಾಕ್ಬೇಕಾದ್ರೆ ಎಲ್ಲ ಅಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೆ. ಹಾಗಿರೋ ಪದಾರ್ಥಗಳನ್ನೆಲ್ಲ ನಾನು ಅಲ್ಲಿ ಬೇಕು ಅಂತ ಎಲ್ಲ ಜೋಡಿಸ್ಕೊಂಡಿಟ್ಟಿರ್ಲಿಲ್ಲ. ಅಲ್ಲಿಂದಲ್ಲೇ ಅವಾಗವಾಗೆ ನಾನು ಕ್ಲೀನ್ ಮಾಡ್ಕೊಂಡು ಹಾಕೊಂತ ಇದ್ದೆ. ಇಲ್ಲಿ ನಾನು ಪಾಪ್ಕಾರ್ನ್ ತಗೊಂಡಿದ್ದೀನಿ, 2 ಪಾಪ್ಕಾರ್ನ್ ಅಂದ್ರೆ ತೆನೆ ತಗೊಂಡಿದ್ದೀನಿ, ಜೋಳದ ತೆನೆನ ಅದನ್ನ ಬಿಡಿಸ್ಕೊಂತ ಇದೀನಿ. ಹೀಗ್ ಬಿಡಿಸ್ಬೇಕು ಅಂತಂದ್ರೆ ಒಳಗಡೆ ಅದು ಬೇರ್ ಸಮೇತ ಬರುತ್ತೆ. ಬೇರ್ ಅಂದ್ರೆ ರೂಟ್ ಇರುತ್ತಲ್ವಾ, ಆ ರೂಟ್ ಬರುತ್ತೆ. ಆ ರೂಟ್ ಹಾಕೋಬಾರ್ದು, ಬಟ್ ಬರೀ ಕಾಳ್ ಮಾತ್ರ ಈ ತರ ಬಿಡಿಸ್ಕೋಬೇಕು. ಈ ತರ ಬಿಡಿಸ್ಕೊಂಡ್ಬಿಟ್ಟು ನಾನು ಎಷ್ಟು 2 ಪಾಪ್ಕಾರ್ನ್ ನ ಬಿಡಿಸಿದ್ದೆ. ನಾನು 2 ತೆನೆನ ನಾನು ಬಿಡಿಸಿದ್ದೆ. ಈ ತರ ಬಿಡಿಸ್ಕೊಂಡ್ಬಿಟ್ಟು ಪಕ್ಕಕ್ಕೆ ಇದನ್ನ ಮಾತ್ರ ನಾನು ಬಿಡಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಗೊತ್ತಾಗಲ್ಲ. ಹಾಗೆ ಒಳ್ಳೆ ಬ್ಯೂಟಿಫುಲ್ ಒಂದು ರೆಸಿಪಿ ಅಂತಾನೆ ಹೇಳ್ಬಹುದು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನಾನು ಹೀಗೆ ಬಿಡಿಸ್ಕೊಂಡ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದಾದ್ಮೇಲೆ ನಾನು ಡೈರೆಕ್ಟ್ ಬಾಣ್ಲಿ ಒಗ್ಗರಣೆಗೆ ಬಾಣ್ಲಿ ಇಟ್ಟೆ. ಬಾಣ್ಲಿಯಲ್ಲಿ ಎಣ್ಣೆ ಹಾಕ್ದೆ. ನೋಡಿ, ಎಣ್ಣೆ ಸ್ವಲ್ಪ ಕಾಯ್ಬೇಕು. ಅಂದ್ರೆ ನಾವು ಹಾಕಿದ ಜೀರಿಗೆ, ಸಾಸಿವೆ ಅವೆಲ್ಲ ಚಟಪಟ ಅನ್ಬೇಕು ಅಂತಂದ್ರೆ ಎಣ್ಣೆ ಫುಲ್ ಒಂಚೂರು ಬಿಸಿ ಆಗಿರ್ಬೇಕು. ಬಿಸಿ ಆದ ನಂತರ ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಅದೆಲ್ಲ ಚಟಪಟ ಅನ್ಬೇಕು. ಅದ ನಂತರ ನನಗ್ ಬೇಕಾಗಿರೋದು, ಯಾಕಂದ್ರೆ ಮಕ್ಳಿಗೆ ಜೀರ್ಣ ಆಗ್ಲಿ ಅಂತೇಳಿ ಓಂ ಕಾಳು ಸ್ವಲ್ಪ ಹಾಕ್ದೆ. ಓಂ ಕಾಳು ಎಲ್ರಿಗೂ ಗೊತ್ತೇ ಇರುತ್ತೆ, ಅದು ಜೀರ್ಣಕ್ಕೆ ಎಲ್ಲದರಲ್ಲೂ ಹಾಕ್ತಾರೆ. ನಿಮ್ಮ ಒಂದು ಒಪಿನಿಯನ್ ಇದು, ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಿಡಿ. ತದನಂತರ ನಾನು ಎಣ್ಣೆಯಲ್ಲಿ ಕಾದಿರೋ ಎಣ್ಣೆಯಲ್ಲಿ ಎಲ್ಲ ಹಾಕ್ಬಿಟ್ಟು, ಆಮೇಲೆ ನೀವು ಹಸಿಮೆಣಸಿಕಾಯಿ ಹಾಕ್ತೀರಾ, ನಾನು ಜಾಸ್ತಿ ಹಸಿಮೆಣಸಿಕಾಯಿ ಯೂಸ್ ಮಾಡಲ್ಲ. ಹಾಗಾಗಿ ಒಣಮೆಣಸಿಕಾಯಿ ಅಲ್ಲಿಂದಲ್ಲೇ ಕಟ್ ಮಾಡ್ಕೊಂಡು ಹಾಕ್ತಾ ಇದೀನಿ. ನೋಡಿ, ಈ ತರ ಕಟ್ ಮಾಡ್ಕೊಂಡು ಹಾಕೋಬೇಕು. ಕಟ್ ಮಾಡಿದ ನಂತರ ಅದು ಒಂಚೂರು ಬಿಟ್ಕೊಳ್ಳುತ್ತೆ, ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಆಗ್ಬಿಟ್ಟು ಖಾರನ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ನೋಡಿ, ಫುಲ್ ಒಂಚೂರು ಅಲ್ಲಲ್ಲಿ ರೆಡ್ ಆಗಿ ಬಂತು ಆಚೆ. ಹೀಗೆ ಬಿಟ್ಕೊಂಡಾಗ ನಾನು ಹಚ್ಚಿರೋ ಅಂತಹ ದೊಡ್ಡ 1-2 ಈರುಳ್ಳಿ ತಗೊಂಡಿದ್ದೆ. ಈರುಳ್ಳಿನ ಹಾಕ್ತಾ ಇದೀನಿ. ನೋಡಿ, ಅದು ನೀವು ಚಿಕ್ಕ ಫ್ಲೇವರ್ ಅಂದ್ರೆ ಸಣ್ಣ ಹುರಿಯಲ್ಲಿ ಹಾಕೊಂಡು ಮಾಡ್ಕೊಳ್ಳಿ. ನಾನು ಮಗುಗೆ ಅರ್ಜೆಂಟ್ ಆಗಿತ್ತು, ಹಾಗಾಗಿ ನಾನು ದೊಡ್ಡ ಉರಿಯೆಲ್ಲ ಮಾಡ್ತಿದ್ದೆ. ಬಿಡ್ಸಿರೋ ಅಂತಹ ಪಾಪ್ಕಾರ್ನ್ ನೋಡಿ, ಫುಲ್ ಒಂದ್ ಪ್ಲೇಟ್ ಅಷ್ಟಿತ್ತು. ಎಷ್ಟು ಟೇಸ್ಟ್ ಇತ್ತು ಅಂತಂದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದು ಹಾಕಿದ್ದಷ್ಟು ಚೆನ್ನಾಗಿರುತ್ತೆ. ಏನಿದು ಸ್ವಲ್ಪ ಸ್ವೀಟ್ ಇರುತ್ತೆ, ನೀವು ಸ್ವಲ್ಪ ಖಾರ ಹಾಕೋಬೇಕು. ಮಗುದು ಖಾರ ಅಷ್ಟು ತಿನ್ನಲ್ಲ ಅಂತೇಳಿ ನಾನು ಖಾರ ತೋರಿಸಿಲ್ಲ ನಿಮ್ಗೆ. ಕರಿಬೇವು ಹಾಕಿದೀನಿ. ನೋಡಿ, ಕರಿಬೇವು ಹಾಕಿದ ನಂತರ ಎಲ್ಲ ಫುಲ್ ಫ್ರೈ ಮಾಡ್ಕೊಳ್ಳಿ, ಬೇಯಿಸ್ಕೊಳ್ಳಿ. ಎಣ್ಣೆಯಲ್ಲೇ ಸೂಪರ್ ಆಗಿ ಬೆಂದಿರುತ್ತೆ. ಹಾಗೆ ಉಪ್ಪು ಹಾಕೊಂಡ್ಬಿಟ್ಟು ಇನ್ನೊಂದ್ಸತಿ ಕಲ್ಸಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯ್ಬೇಕು, ಯಾಕಂದ್ರೆ ಎಣ್ಣೆ ಹಾಕಿರ್ತೀವಲ್ಲ. ಹಾಕದ ನಂತರ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಸ್ಮೆಲ್ಲು ಬರ್ತಾ ಇದೆ. ಹಾಗೆ ಫುಲ್ ಎಣ್ಣೆಯಲ್ಲಿ ಫುಲ್ ಇದಾಗಿತ್ತು. ತದನಂತರ ನಾನು ಒಂದ್ ದೊಡ್ಡ ಹಸಿ ಮ್ಯಾಂಗೋ ತಗೊಂಡಿದ್ದೆ. ಕಾಯಿ ತಗೊಂಡ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದಿ ನೋಡಿ ತುರುಕೊಂತ ಇದೀನಿ. ತುರ್ವಿದಾದ್ಮೇಲೆ ಅದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಮತ್ತೆ ಅದು ಬಾಣ್ಲೆಯಲ್ಲಿ ಕೈ ಆಡಿಸಿ, ನೀವು ಆಡಿಸ್ತಾ ಇರ್ಬೇಕು. ಯಾಕಂದ್ರೆ ನಾನು ದೊಡ್ಡ ಉರಿ ಹಾಕಿದ್ನಲ್ವಾ, ಹಾಗಾಗಿ ಅದು ಕೆಳಗಡೆ ತಳ ಇಟ್ಕೊಳ್ಳುತ್ತೆ ಅಂತ ಬೇಗ ಟೈಮ್ ಬೇರೆ ಆಗಿತ್ತು. ಹಾಗಾಗಿ ನಾನು ಕೈ ಆಡಿಸ್ತಾನೆ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾವು ಸ್ವಲ್ಪ ಉಪ್ಪು ಕಮ್ಮಿ ತಿಂತೀವಿ, ಹಾಗಾಗಿ ಸ್ವಲ್ಪನೇ ಹಾಕಿರೋದು ನಾನು ಉಪ್ಪು. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಗೊತ್ತಾ? ವಾವ್, ನೋಡಕ್ಕೆ ಸಖತ್ತಾಗಿ ಕಾಣಿಸ್ತಿದೆ. ಹಾಗೆ ಇದ್ರಲ್ಲಿ ನಾನು ಈಗ ತುರ್ದಿರೋ ಮ್ಯಾಂಗೋ ಹಾಕೋಬೇಕು. ಈಗ ನಾನು ಮ್ಯಾಂಗೋನ ಪಕ್ಕದಲ್ಲಿ ತುರಿತಾ ಇದ್ದೀನಿ. ಏನ್ ಗೊತ್ತಾ, ದೊಡ್ಡ ಹುರಿಯಲ್ಲಿ ಹಾಕಿದ್ದು ಅದು ಫ್ರೈ ಆಗ್ತಾ ಇದೆ. ನಾನು ಈ ಕಡೆ ಮ್ಯಾಂಗೋ ತುರಿತಾ ಇದ್ದೀನಿ. ನೋಡಿ, ಮ್ಯಾಂಗೋ ತುರಿದಿದ್ದಾದ್ಮೇಲೆ ಮ್ಯಾಂಗೋನ ಅದರಲ್ಲಿ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಫ್ರೈ ಮಾಡಿ ನೀವು. ನಾನು ಫುಲ್ ದೊಡ್ಡ ಮ್ಯಾಂಗೋ ತಗೊಂಡಿದ್ದೆ. ಮ್ಯಾಂಗೋ ಎಲ್ಲ ತುರ್ದಿದ್ದಾದ್ಮೇಲೆ ಅದನ್ನ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಿ, ಅಂದ್ರೆ ಕಲ್ಸಿ. ಎಲ್ಲ ಫುಲ್ ಫ್ರೈ ಆಗುತ್ತೆ, ಕಲ್ಸ್ದಂಗೂ ಆಗುತ್ತೆ. ಅದು ಒಂಚೂರು ಹುಳಿ ಬಿಟ್ಕೊಳ್ಳುತ್ತೆ, ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ ಹುಳಿ ಬಿಟ್ಟು. ತದನಂತರ ಹಚ್ಚಿರುವಂತಹ ಕೊತ್ತಂಬರಿ ಮತ್ತೆ ಪುದೀನ ಎರಡನ್ನೂ ಹಾಕಿದೀನಿ ನಾನು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದೀನಿ. ಅದನ್ನ ನಾನು ಈಗ ಹಾಕ್ಬಿಟ್ಟು ತುರ್ದಿರುವಂತಹ ಒಂದು ಮಾವಿನಕಾಯಿನ ಹಾಕಿದಾದ್ಮೇಲೆ ನೋಡಿ, ತಳ ಇಟ್ಕೊಳ್ಳುತ್ತೆ ಅಂತ ನೀಟಾಗಿ ಕಲಿಸ್ತಾ ಇದೀನಿ. ಎಷ್ಟು ನೀಟಾಗಿ ಕಲಿಸಿದೀನಿ. ತದನಂತರ ಕೊತ್ತಂಬರಿ ಮತ್ತೆ ಪುದೀನ ಎರಡನ್ನೂ ಕಟ್ ಮಾಡಿದ್ದೆ ನಾನು. ಅದು
ಅನ್ನ ಹಾಕಿ ಕಲ್ಸಿದಾದ್ಮೇಲೆ ಹಾಕ್ಬೋದು. ನಾನಿಲ್ಲಿ ಮಗು ತಿನ್ನಲ್ಲ, ಹಾಗೆ ತೆಗಿತಾ ಇರ್ತಾನೆ, ಹಾಗಾಗಿ ಇದೊಂಚೂರು ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಒಳಗಡೆ ಹಾಕ್ಬಿಟ್ಟು ಫಸ್ಟೇ ಹಾಕ್ಬಿಟ್ಟು ಅನ್ನ ಹಾಕೋಕ್ಕಿಂತ ಮುಂಚೆನೆ ಕೊತ್ತಂಬರಿ ಮತ್ತೆ ಪುದೀನ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದೀನಿ. ಫ್ರೈ ಮಾಡ್ಬಿಟ್ಟು ಸ್ವಲ್ಪ ತಳ ಇಟ್ಕೊಳ್ಳುತ್ತೆ ಅಂತ, ಯಾಕಂದ್ರೆ ದೊಡ್ಡ ಉರಿ ಹಾಕಿದ್ನಲ್ವಾ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕೊನೆಯದಾಗಿ ಅನ್ನ ಎತ್ಕೊಂಡ್ಬಿಟ್ಟು ಅನ್ನ ಇದ್ರಲ್ಲಿ ಸೇರಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಸೇರಿಸಿ. ಸ್ವಲ್ಪ ಟೇಸ್ಟಿ ಆಗಿರ್ಬೇಕು ಅಂತಂದ್ರೆ ಅನ್ನ ಕಮ್ಮಿ ಹಾಕಿ, ನಿಮ್ಮ ಚಾಯ್ಸ್, ಅದು ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅನ್ನ ಹಾಕಿದ ನಂತರ ಮತ್ತೆ ಫುಲ್ ಕಲ್ಸಿ, ಸಖತ್ತಾಗಿರುತ್ತೆ. ಸ್ಮೆಲ್ ಹೆಂಗ್ ಬರ್ತಿತ್ತು ಗೊತ್ತಾ, ವಾವ್, ಸಖತ್ತಾಗಿ ಬರ್ತಿತ್ತು ಸ್ಮೆಲ್ ಮಾತ್ರ. ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಜವಾಗ್ಲೂ ಟ್ರೈ ಮಾಡಿ ನೋಡಿ, ಕಮೆಂಟ್ ಹಾಕಿ ಫ್ರೆಂಡ್ಸ್, ಹೇಗಿತ್ತು ಪಾಪ್ಕಾರ್ನ್ ರೈಸ್ ಅಂತ. ಹೊಸದಾಗಿ ಮಾಡಿರೋದು ಯಾರು ಮಾಡಿಲ್ಲ, ಹಾಗಾಗಿ ನಾನು ಯಾರು ಮಾಡಿಲ್ಲ ಅನ್ಕೊಂತೀನಿ. ಹಾಗಾಗಿ ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತು. ನೋಡಿ, ಸ್ವಲ್ಪನೇ ಅನ್ನ ಹಾಕಿರೋದು. ಅನ್ನ ಹಾಕ್ಬಿಟ್ಟು ಕಲ್ಸಿ, ಈಗ ಮಿಕ್ಸ್ ಮಾಡಿ ಫುಲ್. ಕೆಳಗಡೆ ಚಿಕ್ಕ ಹುರಿ ಹಾಕಿದ್ದೆ ನಾನು, ಹುರಿ ಕಮ್ಮಿ ಮಾಡಿದೆ, ಸ್ಟಾಪ್ ಮಾಡ್ಬಿಟ್ಟು ಫ್ರೆಂಡ್ ಕಲಿಸ್ತಾ ಇದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೆಂತಿ ವಿಡಿಯೋಸ್ ತುಂಬಾ ಚೆನ್ನಾಗಿದಾವೆ, ಎಲ್ಲಾ ವಿಡಿಯೋಸ್ ನೋಡಿ ಹೈಪರ್ ಪಾಯಿಂಟ್ ಕೊಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಪಾಪ್ಕಾರ್ನ್ ರೈಸ್ ಬಗ್ಗೆ ಮಾತಾಡೋಣ ಬನ್ನಿ. ಹಬ್ಬಾ, ಸಖತ್ತಾಗಿತ್ತು. ಟೈಮ್ ಆಗಿತ್ತು, ಹಾಗಾಗಿ ನೋಡಿ ಕಲ್ಸಿರೋದನ್ನ ಬಾಕ್ಸ್ಗೆ ಹಾಕ್ತಾ ಇದೀನಿ. ಮಗು ಟೈಮ್ ಆಗುತ್ತೆ ಸ್ಕೂಲಿಗೆ ಅಲ್ವಾ, ಹಾಗಾಗಿ ಬಾಕ್ಸಿಗೆ ಅನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸರ್ ಹಾಕಿದ್ದೆ. ಮಿಕ್ಸರ್ ಹಾಕಿದಾದ್ಮೇಲೆ ಅವ್ನ್ ಬಾಕ್ಸ್ ರೆಡಿ ಮಾಡಿ ಅವನ್ನ ಕಳಿಸ್ಬೇಕಲ್ವಾ. ಈಗ ಬಾಕ್ಸ್ ಫುಲ್ ಕ್ಲಿಯರ್ ಆದ್ಮೇಲೆ ನಾನು ಬಾಕ್ಸ್ ಕ್ಯಾಪ್ ಹಾಕ್ಬಿಟ್ಟು ಅವ್ನಿಗೆ ಕಳಿಸ್ದೆ. ಫಸ್ಟ್ ಈಗ ಹೋಗ್ಬೇಕಲ್ವಾ, ಹಾಗಾಗಿ ಅವನ್ನ ಬಾಕ್ಸ್ ರೆಡಿ ಮಾಡ್ಬಿಟ್ಟು ಕಳ್ಸಿದ್ದಾಯ್ತು. ಆಟೋ ಬಂದಿತ್ತು ಆಚೆ, ನಾನು ಅವನು ಊಟ ಆಗಿತ್ತಾಗ್ಲೆ ಕಳಿಸ್ಬಿಟ್ಟು ಅದನ್ನ ತಿನ್ಸ್ಬಿಟ್ಟು ಅವ್ನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವ್ನಿಗೆ ಕಳ್ಸಿದಾದ್ಮೇಲೆ ಇದು ನಾವು ಹಾಕೊಂಡು ತಿನ್ಬೇಕಾಗಿ ಬಂತು. ನಾವೇನಾದ್ರೂ ಬೇರೆದೇನಾದ್ರು ಮಾಡೋಣ ಅನ್ಕೊಂಡೆ, ಬೇಡ ಬೇಡ ಅಂತೇಳಿ ಮ್ಯಾಂಗೋ ಇತ್ತು, ತುಂಬಾ ಹಣ್ಣಾಗಿರೋ ಮ್ಯಾಂಗೋ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು, ವಾವ್ ನೋಡಿ, ಚಿತ್ರಾನ್ನದ ಜೊತೆಗೆ ಮ್ಯಾಂಗೋ ಮಿಕ್ಸ್ ಮಾಡ್ತೀನಿ. ಹೆಂಗಿತ್ತು ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್, ನನಗೆ ಮಾತ್ರ ಖುಷಿ ಆಗೋಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಪೂರ್ತಿ ವಿಡಿಯೋ ನೋಡಿ ಹೈಪರ್ ಪಾಯಿಂಟ್ ಬರ್ತಾ ಇರುತ್ತೆ, ಹೈಪರ್ ಪಾಯಿಂಟ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ